ನಮ್ಗೆ ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಏನು ಅಂತಂದರೆ ಹಿಂಗಿದೆ ಕಕ್ಕಸ್ ಕಾಫಿ. ಈ ಥರ ಇರುತ್ತೆ ಕಾಫಿ ಬೀಜ. ನಮ್ಮ ಹುಡುಗಿ ಎಲ್ಲೇ ಬಂದು ದುಡ್ಡು ಉಳಿಸ್ತಾಳೆ ಅಂತ ಕನ್ಫರ್ಮ್. ಬಿಸ್ಕೆಟ್ ಮಿಲ್ಕ್ ಅಗರಬತ್ತಿ ಹಚ್ಚಿದ್ದಾರೆ ಇವರು. ವೆರಿ ನಾಟಿ ಅಂತೆ. ಆಲ್ರೆಡಿ ಎಷ್ಟು ಜನ ಬಂದು ಕೂತಿದ್ದಾರೆ. ಇದೊಂದು ಚೆನ್ನಾಗಿ ಹೇಳ್ತಾರೆ. ಕಿವಿ ಹೂ ಮಾಡ್ಕೊಂಡವ್ರೆ. ಅವನು ಹೊಡಿತಾವನೋ ಬೈತಾವನೋ ಆಡ್ತಾವನೋ ಒಂದು ಗೊತ್ತಾಯ್ತಲ್ಲ. ಸೊ ಮೇಡಮ್ ಅವ್ರಿಗೆ ಐಫೋನ್ ಗಿಫ್ಟ್ ಬಂದಿದೆ. ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಇವತ್ತು ಹೊರಗಡೆ ಪ್ಲೇಸಲ್ಲಿ ಫೈರ್ ಡ್ಯಾನ್ಸ್ ಇದೆ. ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಗೆ ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಏನು ಅಂತಂದರೆ ನಿನ್ನೆ ನಮಗೆ ಹನಿಮೂನಿಗೆ ಬಂದಿರೋದು ನಿನ್ನೆ. ಇವತ್ತು ನಮಗೆ ಕೇಕ್ ಕಳಿಸಿದ್ದಾರೆ. ಹ್ಯಾಪಿ ಹನಿಮೂನ್ ಅಂತ ಹೇಳ್ಬಿಟ್ಟು ಕೇಕ್ ಕಳಿಸಿದ್ದಾರೆ. ರೆಡಿ ಆಗಿದ್ದೀನಿ ಸರ್, ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಹೆಂಗಿದೆ ಬನ್ನಿ ಮೇಡಮ್. ನೋಡಿ ಇದೇ ನಮ್ಮ ಹೋಟೆಲ್ ವೆಸ್ಟರ್ನ್ ಅಂತ ಹೇಳಿದ್ನಲ್ಲ ಅದು. ಈಗ ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಕಾರ್ ಬಂದಿದೆ. ರಾಮಾಯಣ. ಓಕೆ, ಉಲ್ವಾತು ಟೆಂಪಲ್ ಅಲ್ಲ ಇದು. ನಾವಿರೋ ಜಾಗದ ರೆಸಾರ್ಟ್ ಅದ್ದು ಕಂಪ್ಲೀಟ್ ಏರಿಯಾ ಇದು. ನೀವು ನೋಡ್ಬೋದು ಎಷ್ಟು ದೊಡ್ಡದಿದೆ ಗೊತ್ತಾ. ಸೀರಿಯಸ್ಲಿ ಸಕ್ಕತ್ತಾಗಿದೆ ಮಾತ್ರ. ಕಂಪ್ಲೀಟ್ ಒಂದು 2 ಕಿಲೋಮೀಟರ್ಸ್ ತನಕ ಹಿಂಗೆ ಇದೆ ಕಂಪ್ಲೀಟ್ ಏರಿಯಾ. ಫುಲ್ ಅಫಿಷಿಯಲ್ ಏರಿಯಾ ಅಂತ ಇದು. ಈ ಒಂದು ಇದರಲ್ಲಿ ಅಂದರೆ ಬಾಲಿಯಲ್ಲಿ ತುಂಬ ಅಫಿಷಿಯಲ್ ಏರಿಯಾ ಅಂತ, ತುಂಬ ಕಾಸ್ಟ್ಲಿಯಸ್ಟ್ ಏರಿಯಾ. ಸೊ ಆ್ಯಂಡ್ ನಾವಿವಾಗ ಹೊರಡ್ತಿರೋದು ಎಲ್ಲಿ, ಯಾವ ದೇವಸ್ಥಾನ? ಉಲ್ವಾತು ಟೆಂಪಲ್. ಅಲ್ಲಿ ರಾಮಾಯಣದ ಒಂದು ಸ್ಟೋರಿಯನ್ನ ಡ್ಯಾನ್ಸ್ ಪ್ರಕಾರ ತೋರಿಸ್ತಾರಂತೆ ಅವರ ಕಲ್ಚರಲ್ಲಿ. ಸೊ ಅದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿರತ್ತಂತೆ. ನೋಡೋಣ ಅದು ಹೆಂಗಿರುತ್ತೆ ಅಂತ. ಬಂದಿರೋದು ಎಲ್ಲಿ ಅಂತಂದರೆ, ರೀಸೆಂಟಾಗಿ ನಾನು ನಿಮ್ಗೊಂದು ವೀಡಿಯೋ ಮಾಡಿದ್ದೆ. ಭಾಗ್ಯಮ್ಮಂಗೆ ನಾನು ಮಲೇಷ್ಯಾದಿಂದ ಒಂದು ಗಿಫ್ಟ್ ತೊಗೊಂಬಂದಿದ್ದೆ, ಮೇ ಬಿ ನೆನಪಿರ್ಬೋದು ನಿಮಗೆ. ಸೊ ಆ ಜಾಗಕ್ಕೆ ಬಂದಿದ್ದೀವಿ. ಅದೇ ಕಕ್ಕಸ್ ಕಾಫಿ. ಎಸ್. ಸೊ ಕಾಸ್ಟ್ಲಿಯೆಸ್ಟ್ ಕಾಫಿಗೆ ನಾವು ಆ ಥರ ಕರಿತೀವಿ. ಇಲ್ಲಿ ಯಾವ ಥರ ಕರಿತಾರೋ ಗೊತ್ತಿಲ್ಲ, ಬಟ್ ಅದು ಪ್ರೋಸೆಸ್ ಹೆಂಗಿರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಪ್ರಾಣಿ ಇರುತ್ತೆ, ಅದೇ ಈ ಪ್ರಾಣಿ ನೋಡಿ. ಓಕೆ. ಓ ಓಕೆ ಓಕೆ. ಡೇ ಟೈಮಲ್ಲಿ ಸ್ಲೀಪಿಂಗ್ ಇರುತ್ತಂತೆ, ಅಂದರೆ ಮಲಗಿರುತ್ತಂತೆ. ನೈಟ್ ಮಾತ್ರ ಆ್ಯಕ್ಟಿವ್ ಇರುತ್ತಂತೆ. ಸೊ ಈ ಥರ ಇರುತ್ತೆ ಕಾಫಿ ಬೀಜ. ಅದಾದಮೇಲೆ ಪ್ರೋಸೆಸ್ ಆದಮೇಲೆ ಈ ಥರ ಆಗುತ್ತಂತೆ. ಅದಾದಮೇಲೆ ಅದನ್ನು ಓಪನ್ ಮಾಡಿದ್ರೆ ಅದ್ರ ಒಳಗಡೆ ಇರುತ್ತೆ. ಕರೆಕ್ಟಾ? ಅದನ್ನು ಇಲ್ಲಿ ಸ್ಕಿನ್ ರಿಮೂವ್ ಮಾಡಿ ಹಾಂ. ಸೊ ಡೈರೆಕ್ಟು ಅದು ಇದಾದ ತಕ್ಷಣ ಇದು ಮಾಡಲ್ಲ. ಇದನ್ನು ಚೆನ್ನಾಗಿ ಹುರಿದು ಅದನ್ನು ಇದರಲ್ಲಿ ಕುಟ್ಟಿ ಪೌಡ್ರು ಮಾಡ್ತಾರೆ. ಆ ಪೌಡ್ರು ಮಾಡಿ ಆ ಪೌಡ್ರಲ್ಲಿ ಕಾಫಿ ಇದೆ ನೋಡಿ. ಪ್ರಾಣಿ ಹಿಂಗಿರುತ್ತೆ, ಈ ಥರ ಇರುತ್ತೆ ಪ್ರಾಣಿ. ನಾನು ಅಲ್ಲಿ ತೋರಿಸಿದ್ನಲ್ಲ ಅದು. ಬಟ್ ಲುವಕ್ ಕಾಫಿ ಅಂತ ಇದು ಸ್ಪೆಷಲ್ ಅಂತ ಇಲ್ಲಿ. ಸೊ ಹಾಗಾಗಿ ಈ ಕಾಫಿನ ಆರ್ಡರ್ ಮಾಡಿದ್ದೀವಿ. ಇದು ಕಾಸ್ಟ್ ಎಷ್ಟು ಗೊತ್ತಾ? 55,000 ಫಾರ್ ಒನ್ ಕಾಫಿ. ನಮ್ಮ ಇಂಡಿಯನ್ ರುಪೀಸ್ ಪ್ರಕಾರ ಎಷ್ಟು? 55,000 ಮೇ ಬಿ 300 rupees. ಹಾಂ, 300 rupees. ಇದು ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ಕಾಫಿ ಪೌಡರ್ ಅಂತ ಇದು. ಸೊ ಈ ಒಂದು ಪ್ರೋಸೆಸ್ಸು ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೆ ಅಲ್ವಾ. ಅದನ್ನೆಲ್ಲ ನೋಡಿದ್ಮೇಲೂ ಈ ಕಾಫಿ ಕುಡಿಬೇಕಾ ಅಂತ ಅನಿಸುತ್ತೆ. ಬಟ್ ನಮ್ಮ ಹುಡುಗಿ ಟ್ರೈ ಮಾಡ್ತೀನಿ ಅಂತ ಹೇಳಿದಾಳೆ. ಯಾಕೆಂತಂದರೆ ನಮ್ಮ ಅಮ್ಮನೂ ಟ್ರೈ ಮಾಡಿದಾರಲ್ಲ, ನಮ್ಮ ಅಮ್ಮಂಗೆ ತಂದ್ಕೊಟ್ಟು ಅವರು ಕುಡ್ದಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಬೇರೆ ಕಾಫಿಗಳು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ರಿಸರ್ಚ್ ಪ್ರಕಾರ. ಬೇರೆ ಕಾಫಿಗಳೆಲ್ಲ ಇದೆ, ಅದನ್ನು ನಾನು ಟ್ರೈ ಮಾಡ್ತೀನಿ, ನೋಡೋಣ ಹೆಂಗಿರುತ್ತೆ. ನಮ್ಮ ಹುಡುಗಿಗೆ ಇಂಡೋನೇಷ್ಯಾ ಕರ್ಕೊಂಬಂದಮೇಲೆ ಬಾಲಿಯಲ್ಲಿ ಸ್ಪೆಷಲ್ ಕಾಫಿ ಕುಡಿಸ್ತಾ ಇದ್ದೀನಿ. So luwak coffee, no sugar, no milk. But if you like sweet, you can add the brown sugar, creamer, and white sugar. ನೋಡಮ್ಮ ಸುತ್ತ. ಹೌದು, ಅದೇ ಆಗಿದೆ. ಹುಡುಗಿರು ನನ್ನ ನೋಡೋದು ಅದಕ್ಕೆ ಹೇಳಿದ್ದು ನಾನು ನೋಡ್ತಾರೆ ಅಂತ. ಒಂದು ಅಡ್ವಾಂಟೇಜ್ ಏನಂದರೆ ನಮ್ಮ ಹುಡುಗಿ ಎಲ್ಲೇ ಬಂದು ದುಡ್ಡು ಉಳಿಸ್ತಾಳೆ ಅಂತ ಕನ್ಫರ್ಮ್. ಎಲ್ಲೋದ್ರೂ ಬೇಡ. ಓಕೆ, ಸೊ ಯಾವುದು ಬೇಡ ಆಗಲಿಲ್ಲ ನನಗೆ, ಏನು ಇಷ್ಟ ಆಗಿಲ್ಲ. ಸೊ ಫೈನಲಿ 55,000 ರೂಪಾಯಿ ಆಗಿದೆ. ಸೊ 50,000 ಇದು 10,000. ಸೊ ಟೋಟಲ್ ಆಗಿ 55,000. ನಾವು ಕುಡ್ದಿದ್ದ ಕಾಫಿಗೆ ಬಿಲ್ ಕೊಡ್ತಾ ಇದ್ದೀವಿ.
ಬಿಸ್ಕೆಟ್ ಮೇಲೆ ಅಗರಬತ್ತಿ ಹಚ್ಚಿದ್ದಾರೆ ಇವರು. ವೈಟ್ ಪೇಪರ್. ರಶು ಬಿಸ್ಕೆಟ್ ಮೇಲೆ ಅಗರಬತ್ತಿ ಹಚ್ಚಿದ್ದಾರೆ. ಸಿಗರೇಟ್ ಇಟ್ಟವ್ರೆ. ಹ್ಞೂ ಹೌದು, ಮರ್ತೇ ಬಿಟ್ಟಿದ್ದೀನಿ. ನೋಡು ಸಿಗರೇಟ್ಗೆ ಎಷ್ಟು ಮಹತ್ವ ಇದೆ, ವ್ಯಾಲ್ಯೂ ಇದೆ. ದೇವ್ರಿಗೆ ಸಿಗರೇಟ್ ಇರ್ತೀವಿ, ಬೇಡ ಮುಟ್ಟೋದು. ಸುಮ್ಮನೆ ಬಂದು ಬೈಕ್ ಇಟ್ಕೊಂಡ್ಬಿಟ್ರೆ ಡಾಲರ್ಸ್ ಎಲ್ಲ ಇಟ್ಟಿದ್ದಾರೆ ಕೆಳಗಡೆ. ಅದು ಡೂಪ್ಲಿಕೇಟ್ ಒರಿಜಿನಲ್ ಅಲ್ಲ. ಥ್ಯಾಂಕ್ ಯು. ಸೊ ಈ ಥರ ಒಂದು ಬೆಲ್ಟ್ ಕೊಡ್ತಾರೆ ಇಲ್ಲಿ, ಇದನ್ನು ಹಿಂಗೆ ಕಟ್ಕೊಂಡು ಹೋಗಬೇಕು. ಇಲ್ಲೇ ಗೊತ್ತಾಗುತ್ತೆ ಹೊಟ್ಟೆ ಎಷ್ಟು ದಪ್ಪ ಇದೆ ಯಾರಿಗೆ. ನಮಸ್ತೆ. ಅವ್ರಿಗೊಂದು ಕೊಟ್ಟಿದ್ದಾರೆ, ನಮಗೊಂದು ಅವ್ರಿಗೊಂದು. ಅವರು ಹಾಕೋಬೋದಾ? ಹಾಂ ಗೊತ್ತಿಲ್ಲ, ಕಟ್ಕೊಂಬಿಡು. ಯಾಕೆ ಸುಮ್ಮನೆ ಸೇಫರ್ ಸೈಡ್. ಆ್ಯಕ್ಚುಲಿ ಒಂದು ಗ್ಲಾಸಸ್ಸು ಏನಾದರೂ ಇದ್ದರೆ ದಯವಿಟ್ಟು ಒಳಗಡೆ ಇಟ್ಕೊಳ್ಳಿ, ಬಿಕಾಸ್ ಮಂಕೀಸ್ ಜಾಸ್ತಿ ಇದೆಯಂತೆ. ಒಳಗಡೆ ಇಟ್ಕೊಳ್ಳಮ್ಮ, ಆಮೇಲೆ ನಿನ್ನೂ ಸೇರಿಸ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು. ಜೋಕ್ ಚೆನ್ನಾಗಿಲ್ಲ ಜೋಕು. ಹೌ ಮಂಕೀಸ್ ಆರ್ ವೆರಿ ನಾಟಿ ಅಂತೆ. ಹೇಳಕ್ಕಾಗಲ್ಲ. ಆಮೇಲೆ ಗ್ಲಾಸ್ ತಗೊಂಡು ಹಾಕ್ಕೊಂಡು ವಿ ಕಾಂಟ್ ಸೇ ಸಮ್ ಟೈಮ್ ಫೋನ್ ಆಲ್ಸೋ. ಪರವಾಗಿಲ್ಲ. ಓ ಅದಕ್ಕೆ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಬೋರ್ಡಲ್ಲೂ ನೋಡಿ. ಕೂತ್ಕೊಂಡು ಓದ್ತಾ ಇದೆ ಎಲ್ಲ, ಬುಕ್ಕು ಕೂಡ ಓದ್ತಾ ಇದೆ. ಏಜ್ ಆಗಿರೋ ಮಂಕಿ. ಸೋ ಸ್ವೀಟ್. ಕನ್ನಡಕ ಹಾಕೊಂಡಿದ್ದೆ, ಅದಕ್ಕೆ ಹೇಳಿದ್ದು ಕನ್ನಡಕ ಬಿಚ್ಚಿಟ್ಬಿಡಿ ಹುಷಾರು ಅಂತ. ಇದು ಡ್ಯಾನ್ಸ್ಗೋಸ್ಕರ ಕ್ಯೂ ನಿಂತ್ಕೊಳ್ತಾರೋ ಜನಗಳು. ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಡ್ಯಾನ್ಸ್ಗೋಸ್ಕರ. ಆ್ಯಂಡ್ ಇದು ಒಳಗಡೆ ಟೆಂಪಲ್ ಇದೆ ಅಂತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಟೆಂಪಲ್ ಹೋಗಿಲ್ಲ, ಹಂಗೆ ಬಂದು ನಾವು ಬಂದಿರೋ ಟೆಂಪಲ್ಲು ಓಪನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಏನೋ ಗೊತ್ತಿಲ್ಲ. ಒಳಗಡೆ ಚೆನ್ನಾಗಿದೆ ಬಟ್ ಓಪನ್ ಇಲ್ಲ. ಆ ಜಾಗಕ್ಕೆ ನಾವು ಈಗ ಹೋಗ್ಬೇಕಾಗಿರೋದು. ಅಲ್ಲಿ ಸೀಟ್ಸ್ಗಳು ಆಲ್ರೆಡಿ ಫಿಲ್ ಆಗ್ತಿದೆ, ಆಮೇಲೆ ಜಾಗ ಸಿಗಲ್ಲ, ಬನ್ನಿ ಅಂತಿದ್ದಾರೆ. ಆಲ್ರೆಡಿ ಎಷ್ಟು ಜನ ಬಂದು ಕೂತಿದ್ದಾರೆ, ಸ್ಪೇಸೇ ಇಲ್ಲ ಇಲ್ಲಿ. ಸನ್ಸೆಟ್ ಕಾಣಿಸುತ್ತೆ ಅಂತ. ಏನು ಚಪ್ಪಳೆ ಹೊಡೆದ್ರು ಏನು ಅರ್ಥ ಆಯ್ತು ಅವ್ರಿಗೆ? ಯಾರೋ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂದರು. Sure, you understand the language. Everybody is clapping, that's why you are also clapping. ಹೆಂಗಾಗಿದೆ ಇಲ್ಲಿ ಹೆಂಗಾಗಿದೆ ಅಂತಂದರೆ ಎಲ್ಲರೂ ಕ್ಲಾಪ್ ಹೊಡೆದ್ರೆ ನಾವು ಕ್ಲಾಪ್ ಹೊಡಿತಾ ಇದ್ದೀವಿ. ಬಿಕಾಸ್ ನಮಗೇನು ಲ್ಯಾಂಗ್ವೇಜು ಅರ್ಥ ಆಗ್ತಿಲ್ಲ, ಏನೂ ಅರ್ಥ ಆಗ್ತಿಲ್ಲ. ಓಕೆ, ಆ್ಯಕ್ಚುಲಿ ಅವ್ರಿಗೂ ಏನೂ ಅರ್ಥ ಆಗಿಲ್ಲ. ಇದೊಂದು ಚೆನ್ನಾಗಿ ಹೇಳ್ತಾರೆ. Traditional dance. ಡಿಫ್ರೆಂಟ್ ಆಗಿ. ಸೊ ಇಲ್ಲಿ ಜನನೂ ಅಷ್ಟೇ ಒಳ್ಳೆಯವರಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ವೈಫೈ ಪಾಸ್ವರ್ಡ್ ಏನು ಅಂತ ಕೇಳಿದ್ದಕ್ಕೆ ಬಟರ್ ಚಿಕನ್ ಅಂತಂದರು, ನನ್ನ ನಗು ಬಂದ್ಬಿಡ್ತು. ಸೊ ಇಲ್ಲಿ ದೇವರನ್ನ ತುಂಬ ಬಿಲೀವ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಫೋಟೋಗಳು ಇದನ್ನೆಲ್ಲ ಇಟ್ಟಿದ್ದಾರೆ ತುಂಬ. ವೆಂಕಟರಮಣ ಇಂಡಿಯನ್ ಗಾಡೆ ಅಲ್ಲಿ. ಚೆನ್ನಾಗಿದೆ, ಗಮಗಮ ಅಂತಿದೆ. ಕೆಳಗಡೆ ಹಾಕ್ಬಿಡಿ ಅಷ್ಟೇ. 1,28,000 ಕೊಟ್ಟು ಒಂದು ವೆಜ್ ಬಿರಿಯಾನಿ ತಿಂತಾ ಇದ್ದೀನಿ. ನೋಡಿ ಹೆಂಗಿದೆ ಕಾಲ. ಸೊ ಮರ ಗಿಡಗಳ ಮಧ್ಯದಲ್ಲಿ
ಮಾಲ್ಗಳು ಮಾಡಿದ್ದಾರೆ ಇವರು. ಹೋಟೆಲ್ಲು ಆ್ಯಂಡ್ ಏನು ಡ್ರೆಸ್ಸಸ್ಸು, ಜೊತೆಗೆ ಈ ಥರ ಸಾಂಗ್ ಹಿಂಗೆ ಆಡ್ಕೊಂಡು ಮ್ಯೂಸಿಕ್ ಆಡಿಕೊಂಡು ಅವ್ನು ಹೊಡಿತಾವನೋ ಬೈತಾವನೋ ಆಡ್ತಾವನೋ ಒಂದು ಗೊತ್ತಾಯ್ತಲ್ಲ ಇವ್ರ ಭಾಷೆಯಲ್ಲಿ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತರ ಇಲ್ಲೆಲ್ಲ. ಇಂಡಿಯಾ. Namaste. Namaste. When you go back to India? Bangalore. Yeah, when you go back to India? After 2 days. After 2 days. On honeymoon? Yes. May I know how young are you? How young are you? How old are you? How old are you? I am 35. 35. Yes. But look young. Oh, thank you. When you born, please? 1990. 1990. Month January. So already done 35 or next? 35 it's done. Done. Now what 36. I give you this for free. Present for you. You come for honeymoon. Yeah. Congratulations. Open please. Thank you so Come much. 1 minute here. Excuse me, miss. Look, you are the winner tomorrow. You are guaranteed one of the prize below. Miss, tomorrow when you open here in our hotel exhibition center and you get A inside, you pick up directly iPhone 15, but only one, not 6. You can choose the color. Real. You choose the color. Look, our hotel. ಮೇಡಮ್ ಅವ್ರಿಗೆ ಐಫೋನ್ ಗಿಫ್ಟ್ ಬಂದಿದೆ. ಐ ಮೀನ್ ಫ್ರೀಯಾಗಿ ಬಂದಿದೆ. ನಾಳೆ ಗೊತ್ತಾಗುತ್ತೆ. ಏನು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ ನೀವೇ ನೋಡಿದ್ರಲ್ಲ ವೀಡಿಯೋದಲ್ಲಿ. ಸೊ ಕರೆದ್ರು, ಹೋದ್ವಿ, ಹಿಂಗಿದೆ ಫ್ರೀಯಾಗಿ ಕರ್ಕೊಂಡೋಗಿ ಫ್ರೀಯಾಗಿ ಕರ್ಕೊಂಬರ್ತೀವಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದ್ವಿ. ಬೆಳಗ್ಗೆ 10 ಗಂಟೆಗೆ ಹೋಗ್ತಾ ಇದೀವಿ. ಅಲ್ಲೇನಾದರೂ ನಾವು ವಿನ್ನರ್ ಇದ್ದರೆ ಕ್ಯಾಶು ಅಥವಾ ಐಫೋನು ಅಥವಾ ಐಪ್ಯಾಡು ಈ ಥರದ್ದು ಒಂದು 4-5 ಐಟಮ್ಸ್ ಬರುತ್ತೆ. ಇಲ್ಲ ಅಂತಂದರೆ ಹನಿಮೂನ್ಗೆ ಬೇರೆ ಕಡೆ ಅಂದರೆ ಬೇರೆ ಕಂಟ್ರೀಸ್ಗೆ ಹೋಗೋದಕ್ಕೆ ಒಂದು ಟಿಕೆಟ್ ಕೂಡ ಫ್ರೀಯಾಗಿ ಸಿಗುತ್ತೆ. ಫ್ಲೈಟ್ ಟಿಕೆಟ್ ಮಾತ್ರ ನಮ್ಮದಿರುತ್ತೆ, ಮಿಕ್ಕಿದ್ದೆಲ್ಲ ಅವ್ರದ್ದೇ ಇರುತ್ತೆ ಅಂತ ಹೇಳಿದರು. ಸೊ ಎಸ್, ಇವತ್ತು ನಮ್ಮ ಡೇಟು. ಸೊ ನಾವಿಬ್ಬರು ಈಗ ರೆಡಿಯಾಗಿ ಮೇಡಮ್ ಅವ್ರಿಗೆ ಏನೋ ಪ್ರೈಸ್ ಬಂದಿದೆ, ಲಕ್ಕಿ ವಿನ್ನರ್ ಆಗಕ್ಕೆ ಹೋಗಿದ್ದಾರೆ. ನೋಡೋಣ ಏನು ಪ್ರೈಸ್ ಬಂದಿದೆ ಅಂತ ಅವರು. ಸೊ ಮಾರ್ನಿಂಗ್ ಟೈಮ್ ಬಂದ ತಕ್ಷಣ ವೆಲ್ಕಮ್ ಮಾಡ್ತಾರೆ. ಸೊ ಇದು ಇಲ್ಲೇ ಟ್ರೆಡಿಷ್ನಲ್ ಆ್ಯಂಡ್ ಎಕ್ಸಿಬಿಷನ್ ನಡೆಯೋದು 2nd ಫ್ಲೋರ್ ಅಂತೆ. ಸೊ ಅದಕ್ಕೆ ಫಾರ್ಮ್ ಫಿಲ್ ಮಾಡ್ತಿದ್ದೀವಿ. ಹೋಗಿ ಅಲ್ಲಿ ಎಕ್ಸಿಬಿಷನ್ ಎಲ್ಲ 60 ಮಿನಿಟ್ಸ್ ಮುಗಿದ್ಮೇಲೆ ಸೊ ದೇ ಗೋಯಿಂಗ್ ಟು ಗಿವ್ ಅ ಗಿಫ್ಟ್. ಫೈನಲಿ ವೆರಿ ಸ್ಟ್ರೇಂಜ್. ಏನು ಅಂತಂದರೆ ಪ್ರೆಸೆಂಟೇಷನ್ ಇರುತ್ತೆ, 1 hour ಇರಬೇಕು ಹಾಗೆ ಹೀಗೆ ಅಂತ ಹೇಳಿದ್ರು. ಅಲ್ಲಿ ಹೋದ ತಕ್ಷಣವೇ ಕಂಪ್ಲೀಟ್ಲಿ ನಮ್ಮನ್ನು ನೋಡಿ ಅದೇನೋ ಏನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೇ ತಿಳಿಸಿದ್ದ ಇಲ್ಲ ಪರವಾಗಿಲ್ಲ, ಸೊ ಪ್ರೆಸೆಂಟೇಷನ್ ಕೊಡೋರು ಬ್ಯುಸಿ ಇದ್ದಾರೆ, ಇಟ್ ಇಸ್ ನಾಟ್ ಪಾಸಿಬಲ್. ನಾವು ತೊಂದರೆ ಇಲ್ಲ, ನಾವು ಡೈರೆಕ್ಟ್ಲಿ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಅದು ಏನದು 7 nights ಸ್ಟೇ ಏನಿದೆ ಅದೇ ಬಂತು. ಬಿಕಾಸ್ ಏನಾಗುತ್ತೆ ಅಂತಂದರೆ ಅವರ ಹೋಟೆಲ್ನ ಅವ್ರು ಪ್ರಮೋಟ್ ಮಾಡ್ತಿರೋದ್ರಿಂದ ಅಲ್ಲಿ ಹೋದಾಗ ಅವ್ರು ಏನಾಗುತ್ತೆ ವಿತೌಟ್ ಬ್ರೇಕ್ಫಾಸ್ಟ್ ಅಥವಾ ವಿತೌಟ್ ಫುಡ್ ಅಂತಂದಾಗ ಅಂದರೆ ಫುಡ್ಡಲ್ಲಿ ಬಿಸ್ನೆಸ್ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ರೂಮ್ಸ್ ಅಂತ ಬಂದಾಗ ಎಸ್ಪೆಷಲಿ ಯಾವ್ದು ಖಾಲಿ ಇರುತ್ತೋ ಅಂಥ ರೂಮ್ಸ್ ಎಲ್ಲ ಅದೇ ಸೆಟ್ 3 to 4 months ಬಿಫೋರೇ ನೀವು ರೂಮ್ ಬುಕ್ ಮಾಡಬೇಕು ಅಂತ. ಅಲ್ಲಿಗೆ ಅರ್ಥ ಏನು ಅಂತಂದರೆ ಯಾವ ಟೈಮಲ್ಲಿ ಖಾಲಿ ಇರುತ್ತೋ ಆ ಟೈಮ್ ನೋಡಿಬಿಟ್ಟು ಅವ್ರು ಕೊಡ್ತಾರೆ. ಸೊ ಇಂಡೈರೆಕ್ಟ್ಲಿ ದೇ ಆರ್ ಪ್ರಮೋಟಿಂಗ್ ಅಷ್ಟೇ.